Hi, in this video I show how to convert PDF file into AutoCAD file. First go to the insert file ಹೋಗಿ ಅದರಲ್ಲಿ ಅಟ್ಯಾಚ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ಅದರಲ್ಲಿ ನೀವು PDF ಫೈಲ್ ಯಾವುದ್ರಲ್ಲಿ ಸೇವ್ ಮಾಡಿರ್ತೀರೋ ಅದ್ರ ಮೇಲೆ ಸೆಲೆಕ್ಟ್ ಮಾಡಿ. ನಾನು ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡಿದ್ದೆ. ಸೊ ಡೆಸ್ಕ್ಟಾಪ್ ಆಪ್ಷನ್ಗೆ ಹೋಗಿ ಅಲ್ಲಿ PDFನ ಸೆಲೆಕ್ಟ್ ಮಾಡಿ ಓಪನ್ ಅಂತ ಸೆಲೆಕ್ಟ್ ಕೊಡ್ತೇನೆ. ಇವಾಗ ಈ ಥರ ಒಂದು ಫಾರ್ಮ್ಯಾಟ್ ಕಾಣುತ್ತೆ. ಇದರಲ್ಲಿ ಏನು ಡಿಫಾಲ್ಟ್ ಇರುತ್ತೋ ಹಂಗೆ ಓಕೆ ಕೊಡಿ, ಏನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ದೆನ್ ಇವಾಗ ಒಂದು ಕಾರ್ನರಲ್ಲಿ ನಿಮ್ಮ PDF ಫೈಲು ಇಮೇಜು ಬರುತ್ತೆ. ದೆನ್ ಇವಾಗ ಇಮೇಜ್ ಬಂತಲ್ವಾ, ಸೊ ನಾವಿವಾಗ ಯಾವುದೇ ಸೆಲೆಕ್ಟ್ ಮಾಡಿದ್ರು ಅಲ್ಲಿ ಯಾವುದು ಸೆಲೆಕ್ಟ್ ಆಗಲ್ಲ, ಇಲ್ಲಾಂದರೆ ಎಲ್ಲನೂ ಸೆಲೆಕ್ಟ್ ಆಗುತ್ತೆ. ಸೊ ಇದನ್ನು ಆಬ್ಜೆಕ್ಟಾಗಿ ಕನ್ವರ್ಟ್ ಮಾಡಬೇಕು. ಸೊ ಅಲ್ಲಿ ಮೇಲ್ಗಡೆ ಲಾಸ್ಟ್ ಆಪ್ಷನ್ ಇಂಪೋರ್ಟ್ ಆ್ಯಸ್ ಆಬ್ಜೆಕ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಕಾರ್ನರ್ ಆಫ್ ದ ಪಾಯಿಂಟ್ ಆ್ಯಂಡ್ ಎಂಡ್ ನಾನಿವಾಗ ತೋರಿಸ್ತಿದ್ದೀನಲ್ಲ ಆ ಥರ ಅದರಲ್ಲಿ ಡಿಟ್ಯಾಚ್ ಅಂತ ಕೊಡಿ. ಇವಾಗ ನಮಗೆ ಡಿಟ್ಯಾಚ್ ಆಗುತ್ತೆ ಆಬ್ಜೆಕ್ಟು ಇಮೇಜು. ಇವಾಗ ನಾವು ಒಂದೊಂದೇ ಇಂಡಿವಿಜುವಲ್ ಆಗಿ ಸೆಲೆಕ್ಟ್ ಮಾಡ್ಬೋದು. ನೋಡಿ ಇವಾಗ ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ ಆ ಥರ ಸೆಲೆಕ್ಟ್ ಆಗುತ್ತೆ. ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡಿ ಇಂಡಿವಿಜುವಲ್ ಆಗಿ ಆಗುತ್ತೆ. ಮೂವ್ ಮಾಡ್ಕೊಬೋದು, ಕಾಪಿ ಮಾಡ್ಬೋದು, ಏನು ಬೇಕಾದ್ರೂ ನೀವು ಎಡಿಟ್ ಮಾಡಿ ಚೇಂಜಸ್ ಮಾಡ್ಕೊಬೋದು. I hope you got the convert PDF file into AutoCAD file. And one more thing, AutoCAD ಫೈಲ್ನ .dwg ಫಾರ್ಮೆಟ್ಗೆ ಸೇವ್ ಮಾಡ್ತೀವಿ. ಫಾರ್ ಎನಿ ಡೌಟ್ ಪ್ಲೀಸ್ ಕಮೆಂಟ್ ಬಿಲೋ. ಹಂಗೆ ಯಾವ್ದಾರ ವೀಡಿಯೋ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.